ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ ಕರ್ನಾಟಕ ಸರ್ಕಾರ ನಲಿಕಲಿಗೆ ಸಂಬಂಧಪಟ್ಟಂತಹ ಕ್ಲಾಸ್ 1 ಪಾರ್ಟ್ 1 ವರ್ಕ್ಬುಕ್ 1 ನೇಮ್ ಸ್ಕೂಲ್ ನೇಮ್, ಇಲ್ಲಿಗೆ ನಿಮ್ಮ ಹೆಸರನ್ನು ಬರ್ಕೋಬೇಕು, ಇಲ್ಲಿಗೆ ಸ್ಕೂಲ್ ಹೆಸರನ್ನು ಬರ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ನಾವು ಪಾರ್ಟ್ 1ಗೆ ಸಂಬಂಧಪಟ್ಟಂಥ ಅಷ್ಟನ್ನು ಕೂಡ ನೋಡೋಣ. ಮೈ ಬಾಡಿ, ಮಾನಸ ಫ್ಯಾಮಿಲಿ, ಮೈ ನಿಯೋ ಬರ್ಡ್, ಕಲರ್ಸ್, ನಂಬರ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಟ್ರಾನ್ಸ್ಪೋರ್ಟ್ಸ್. ಇದರಲ್ಲಿ ನಾವು ರೀಡಿಂಗ್ ಆ್ಯಂಡ್ ರೈಟಿಂಗ್, ಓದುವ ಮತ್ತು ಬರೆಯುವ ಕೆಲಸ COAPT ಮತ್ತು ESBIN ಇಷ್ಟನ್ನು ಮಾತ್ರ ನಾವು ಪಾರ್ಟ್ 1ನಲ್ಲಿ ಕಲಿಬೇಕಾಗಿರುವಂಥದ್ದು. ಮೈ ಬಾಡಿ ನಿಮಗೆ ಗೊತ್ತಿದೆ, ಹೆಡ್ಡು, ಫೇಸು, ಹ್ಯಾಂಡು, ಲೆಗ್ಗು. ನೆಕ್ಸ್ಟ್ ಇಲ್ಲಿ ಬಂದರೆ ನೋಸು, ಮೂಗು, ಐಸು, ಕಣ್ಣು, ಇವೆಲ್ಲ ನಿಮಗೆ ಗೊತ್ತಿದೆ. ನಾನು ನೇರವಾಗಿ ಆಕ್ಟಿವಿಟಿಗಳಿಗೆ ಹೋಗೋಣ. ದ ಫ್ಯಾಟ್ ಕಿಂಗ್. ಈ ಪಿಕ್ಚರ್ ನೋಡಿ ನೀವು ಕೆಲವನ್ನು ಬರೀಬೇಕು. ಮತ್ತು ಪ್ರೆಸೆಂಟೇಷನ್ ಗ್ರಾಮರ್ ಕಾರ್ಡ್ ಅಂತ. ನೆಕ್ಸ್ಟ್ ಚಿತ್ರ ನೋಡಿ ನೀವು ಕೆಲವೊಂದು ವರ್ಡ್ಸ್ಗಳು ಅಥವಾ ಸೆಂಟೆನ್ಸ್ಗಳನ್ನು ಬರೀಬೇಕು. ಇಲ್ಲಿ ಕಂಡಕ್ಟರ್, ವೆಜಿಟಬಲ್ ಕಾರ್ಟ್, ಪೋಸ್ಟ್ ಮಾಸ್ಟರ್, ಡಾಕ್ಟರ್, ಪೊಲೀಸ್, ಕ್ಲಾತಿಂಗ್ ಸ್ಟೋರ್ ಅಥವಾ ಪ್ರಾವಿಷನ್ ಸ್ಟೋರ್, ಟೀಚರ್ಸ್, ಫಾರ್ಮರ್. ನೆಕ್ಸ್ಟ್ ಬಾಕ್ಸ್, ಬರ್ಡ್, ಸನ್ಫ್ಲವರ್, ಬಾಲ್, ಪಪ್ಪಾಯ. ಇವು ದ ರೈನ್ಬೋ ಫ್ಯಾಮಿಲಿ. ಗ್ರೀನು, ಬ್ಲೂ, ಯೆಲ್ಲೋ, ರೆಡ್ಡು, ಆರೆಂಜ್, ಪರ್ಪಲ್. ನೆಕ್ಸ್ಟ್ ಡಾಗು, ಬಸ್ಸು, ಚಿಕನ್, ಬಲೂನ್ಸ್, ಬರ್ಡ್, ಆ್ಯಪಲ್, ಬನಾನಾ, ಫ್ಲವರ್ಸ್, ಬಟರ್ಫ್ಲೈ, ಮ್ಯಾಂಗೋ. ದದ್ದು, ದ ಸ್ಲೀಪಿ ಡಾಂಕಿ, ಸ್ಲೀಪಿ ಡಾಂಕಿ. ಕಾರ್, ಬಸ್, ಬೋಟ್, ಪ್ಲೇನ್, ಆಟೋ, ಸೈಕಲ್, ಟ್ರೈನ್. ಲೇಜಿ ಹಟ್, ದ ಪೋಸ್ಟ್ ಆಫೀಸ್. ಲಜ್ಜಿ, ಲಜ್ಜಿ ಅಂದರೆ ಹಲ್ಲಿ ಬಗ್ಗೆ ಮತ್ತು ಪೋಸ್ಟ್ ಆಫೀಸ್ ಬಗ್ಗೆ ಇರುವಂಥದ್ದು. ಭಾಳ ಚೆನ್ನಾಗಿದೆ. ರೀಡಿಂಗ್ ಆ್ಯಂಡ್ ರೈಟಿಂಗ್, ಇದು ನಾವು ಮಾಡಬೇಕಾದಂತಹ ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಕ್ಟಿವಿಟೀಸು. ಇದಕ್ಕೆ ಸಂಬಂಧಪಟ್ಟಂತಹ ನಲಿಕಲಿ ಕಾರ್ಡ್ಸ್ಗಳನ್ನ ನಾವು ಬಳಸ್ಕೊಂಡು ಮಾಡುವಂಥದ್ದು. ನಾವು ಕಲಿಬೇಕಾಗಿರ್ತದ್ದು ಪಾರ್ಟ್ 1ನಲ್ಲಿ COAPT. ಇದನ್ನು ಲೆಟ್ ಅಸ್ ಡೂ. ಇಲ್ಲಿ ಸರ್ಕಲ್ ದ ಆಬ್ಜೆಕ್ಟ್ಸ್ ಬಿಗಿನಿಂಗ್ ವಿತ್ ದ ಸೌಂಡ್ ಆಫ್ ದ ಲೆಟರ್ ಸಿ ಸೌಂಡನ್ನು ಮಾಡುವಂಥವಕ್ಕೆ ನಾವೇನು ಮಾಡಬೇಕು, ರೌಂಡನ್ನು, ಸರ್ಕಲನ್ನು ಹಾಕಬೇಕು. ಇಲ್ಲಿ ಸಿ ಸೌಂಡ್ ಮಾಡೋದು ಕಪ್ಪು, ಕಾರು, ಕ್ಯಾಟು, ಇವಕ್ಕೆ ನಾವೇನು ಮಾಡಬೇಕು, ರೌಂಡನ್ನು ಮಾಡಬೇಕು. ನೆಕ್ಸ್ಟ್ ಬಂದರೆ ಅದೇ ರೀತಿ ಓ ಸೌಂಡನ್ನು ಮಾಡುವಂಥವಕ್ಕೆ ರೌಂಡನ್ನು ಹಾಕಬೇಕು. ಆರೆಂಜ್, ಹಾಫ್, ಆನ್. ನೆಕ್ಸ್ಟ್ ಅದೇ ರೀತಿ ಬಂದರೆ ಇಲ್ಲಿ ನೋಡಿ ರೌಂಡ್ ಹಾಕಿದರೆ ಎ ಲೆಟ್ರು ಬರುವಂಥವಕ್ಕೆ ಸೌಂಡನ್ನು ಹಾಕಬೇಕು. ಹ್ಯಾರೋ, ಹ್ಯಾಂಟ್, ಇರುವೆ, ಆ್ಯಪಲ್, ಸೇಬು. ನೆಕ್ಸ್ಟು ಇಲ್ಲ ರೌಂಡ್ ಮಾಡಿದರೆ ಪಿ ಲೆಟ್ರು ಬರುವಂಥವು. ಪೆನ್, ಪೇಂಟ್, ಪೆನ್ಸಿಲ್. ನೆಕ್ಸ್ಟ್ ಅದೇ ರೀತಿ ಟಿ ಲೆಟ್ರ್ ಬರುವಂಥವು. ಟ್ಯಾಪ್, ಟೊಮೊಟೊ,
ಟೇಬಲ್, ಟಿ ಫಾರ್ ಟೇಬಲ್. ನೆಕ್ಸ್ಟ್ ಬಂದರೆ ಲೆಟಸ್ ರೀಡ್, ಇವುಗಳನ್ನು ನೀನು ಓದಬೇಕು. ಇವನ್ನ ಟ್ಯಾಪು, ಕ್ಯಾಪು, ಕ್ಯಾಟ್, ಪ್ಯಾಟ್, ಟಾಪ್, ಪಾಪ್, ಕಾಟ್, ಪಾಟ್ ಇವುಗಳನ್ನು ಓದಬೇಕು. ನೆಕ್ಸ್ಟ್ ಸೈಟ್ ವರ್ಡ್ಸ್ಗಳನ್ನು ಇಲ್ಲಿ ನೋಡ್ಬೋದು ನಾವು. ಎ, ಇನ್, ಈಸ್, ಹ್ಯಾಸ್, ಆನ್, ದ ಮತ್ತು ದೀಸ್ ಇವು ಸೈಟ್ ವರ್ಡ್ಸ್ಗಳು. ಇಲ್ಲಿ ಸೈಟ್ ವರ್ಡ್ಸ್ಗಳಿಗೆ ಅವರು ಏನು ಮಾಡಿರುವಂಥದ್ದು, ರೆಡ್ ಮಾರ್ಕನ್ನು ಮಾಡಿರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ನಾವು ಸೈಟ್ ವರ್ಡ್ಸನ್ನು ರೌಂಡ್ ಮಾಡಬೇಕು. ಸರ್ಕಲ್ ದೀಸ್ ಸೈಟ್ ವರ್ಡ್ಸ್. ದೀಸು, ಹೀಸು, ದ, ಹಿನ್, ಹಾನ್, ಹ್ಯಾಸ್ ಇವು ಸೈಟ್ ವರ್ಡ್ಸ್. ಎ ಇವು ಸೈಟ್ ವರ್ಡ್ಸ್ಗಳು. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು, ರೀಡ್ ದ ಸೆಂಟೆನ್ಸ್ ಇವುಗಳನ್ನು ನೀವು ಓದಬೇಕು. ಲೆಟಸ್ ಡೂ ಅಂದರೆ ಇವುಗಳನ್ನ ನೀವು ಕೂಡಿಸ್ಬೇಕು. ಕ್ಯಾಟ್, ಕ್ಯಾಪ್, ಪಾಟ್, ಟ್ಯಾಪ್ ಈ ರೀತಿ ನೀವು ಕೂಡಿಸ್ಬೇಕು. ಇದು fill in the blanks with correct letters. Pot, tap, top, cap, cart, cat. I can do ಇದನ್ನು ನೀನು ಮಾಡು ಅಂತೇಳಿ. ಅಂದರೆ ಏನಂದರೆ ಬಿಗಿನಿಂಗ್ ಸೌಂಡ್ಸ್ ರೆಕಗ್ನೈಸ್ ಮಾಡಿ ಅದನ್ನು ಫಸ್ಟ್ ಲೆಟ್ರನ್ನು ಇಲ್ಲಿ ಸರ್ಕಲಲ್ಲಿ ಬರೀಬೇಕು. ಟ್ಯಾಪ್, ಟಿ, ಆರೆಂಜ್, ಓ, ಪೆನ್, ಪಿ ಈ ರೀತಿ ಬರೆದಿರುವಂಥದ್ದು. ಇದು ಟೊಮೊಟೊ, ಟಿ, ಸಿ, ಟಿ, ಎ, ಸಿ, ಪಿ, ಓ, ಹಾನ್, ಆ್ಯಪಲ್, ಪೆನ್. ಐ ಕ್ಯಾನ್ ಡೂ ನೀನೇನು ಮಾಡ್ಬೇಕು, ಇದನ್ನು ಸಿಂಗಲ್ ಲೈನ್ ಇರುವಂಥವನ್ನ ಕರೆಕ್ಟಾಗಿ ಮಿಡ್ಲ್ ಲೈನ್ ಒಳಗಡೆ ಹಾಕಿ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳನ್ನು ನೀಟಾಗಿ ಗಮನಿಸಿ ನೀನಿಲ್ಲಿ ನೀಟಾಗಿ ಇವುಗಳನ್ನು ಎಲ್ಲ ಕಡೆ ಇವನ್ನ ಈ ವಾಳೆಯಲ್ಲಿ ನೀನು ನೀಟಾಗಿ ಬರೀಬೇಕು, ಕಾಪಿ ರೈಟಿಂಗ್ ಮಾಡಬೇಕು. ನೆಕ್ಸ್ಟ್ ನಾವು ಬಂದರೆ ESBIN ಇಷ್ಟು ಕಲ್ತೀವಿ ಅಂದರೆ ನಾವು ಪಾರ್ಟ್ 1 ಕಂಪ್ಲೀಟ್. ಇಲ್ಲಿ ಈ ಸೌಂಡ್ಸ್ ಬರುವಂಥವಕ್ಕೆ ನಾವೇನು ಮಾಡಬೇಕು, ಸರ್ಕಲನ್ನು ಹಾಕಬೇಕು. ಎಲಿಫ್ಯಾಂಟ್, ಇಂಜಿನ್, ಇಯರ್. ನೆಕ್ಸ್ಟ್ ಬಂದರೆ ಎಸ್ಸಿಗೆ ಮಾಡಿದರೆ ಎಸ್ ಸೌಂಡ್ ಬರುವಂಥವಕ್ಕೆ ನಾವು ಸರ್ಕಲ್ ಹಾಕಬೇಕು. ಸೋಫಾ, ಸಾಕ್ಸ್, ಸ್ಪೂನ್. ನೆಕ್ಸ್ಟ್ ಬಿಗೆ ಹಾಕಬೇಕು, ಬಸ್, ಬ್ರೇಕ್ಫಾಸ್ಟ್, ಬೆಲ್ಟ್ ಅವುಗಳಿಗೆ ಹಾಕುವಂಥದ್ದು. ನೆಕ್ಸ್ಟ್ ಐಗೆ ಹಾಕಬೇಕು, ಹೈ ಲೆಟ್ರಿಗೆ ಹಾಕಬೇಕು. ಹಿಂಕ್, ಇಂಡಿಯಾ ಇವುಗಳಿಗೆ ಹಾಕುವಂಥದ್ದು. ನೆಕ್ಸ್ಟ್ ಎನ್ ಲೆಟ್ರಿಗೆ ಹಾಕಿದರೆ ನಿಮ್ಮ ವರ್ಕ್ ಡನ್ ಕಂಪ್ಲೀಟ್. ನೋಸ್, ನೆಟ್, ನೆಕ್. ಅಂದರೆ ನಾವು ESBIN ಇವುಗಳನ್ನು ನಾವು ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಇವು ಲೆಟ್ ಅಸ್ ರೀಡ್ ಇವುಗಳನ್ನು ಓದಬೇಕು. ನೀನು ನೀಟಾಗಿ ಓದಿ ನೀನು ಕಲಿಬೇಕು. ನೆಕ್ಸ್ಟ್ ಸೈಟ್ ವರ್ಡ್ಸ್ಗಳು. ಹಂಡು, ಹೀಸ್, ವಾಟ್, ಹೂ, ವಿತ್ ಇವು ಸೈಟ್ ವರ್ಡ್ಸ್ಗಳು. ಇಲ್ಲಿ ಸೈಟ್ ವರ್ಡ್ಸ್ಗಳಿಗೆ ಅವರು ರೆಡ್ ಮಾಡಿರುವಂಥದ್ದು. ಇವು ಸೈಟ್ ವರ್ಡ್ಗಳನ್ನು ನೀವು ಯಾವ ರೀತಿ ಬರ್ತವೆ ನಮ್ಮ
ಬುಕ್ಕಲ್ಲಿ ಅಥವಾ ಗ್ರಾಮರ್ ಕಾರ್ಡ್ಸ್ಗಳಲ್ಲಿ ಇವನ್ನೆಲ್ಲ ನಾವು ಗುರ್ಸಾಕುವಂಥದ್ದು. ಇಲ್ಲಿ ಸರ್ಕಲ್ ದ ಸೈಟ್ ವರ್ಡ್ಸ್ ಇವುಗಳಿಗೆ ಹಾಕಬೇಕು ನೀವು. ಹೂ ಆದಮೇಲೆ ಎಲ್ಲಿದೆ ಇನ್ನೊಂದು ವಾಟ್ ಇದೆ, ಇನ್ನು ಎಲ್ಲಿದ್ದಾವೆ ಹಂಡ್ ಇದೆ, ಆಮೇಲೆ ಹೀಸ್ ಇದೆ, ಆಮೇಲೆ ವಿತ್ ಇದೆ. ಇವುಗಳು ಸೈಟ್ ವರ್ಡ್ಸ್. ರೀಡ್ ದ ಸೆಂಟೆನ್ಸ್ ಇವುಗಳನ್ನು ನೀನು ನೀಟಾಗಿ ಓದಬೇಕು. ರೀಡ್ ದ ಸೆಂಟೆನ್ಸ್ ಇವುಗಳನ್ನು ನೀಟಾಗಿ ನೀನು ಓದಬೇಕು. ಲೆಟ್ ಅಸ್ ಡೂ ಇದನ್ನು ನೀನು ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದರೆ ಪೆನ್, ಈ ರೀತಿ ಹಿಂಗೆ NET ನೆಟ್, ಆಮೇಲೆ TEN 10 ಇಲ್ಲಿದೆ ನೋಡಿ. ಈ ರೀತಿ ನೀವು ಬರೀಬೇಕು. ಅಂದರೆ ಈ ರೀತಿ ಇದನ್ನು ಕೂಡ ನೀವು ಈ ರೀತಿ ಬರೀರಿ. ನೆಕ್ಸ್ಟು ಕ್ಯಾಟ್, ಪ್ಯಾನ್, SAT ಸ್ಯಾಟ್, ಪಿಟ್ PIT ಪಿಟ್, TIN ಟಿನ್, SIT ಸಿಟ್. ನೆಕ್ಸ್ಟ್ ಬಂದರೆ ಐ ಕ್ಯಾನ್ ಡೂ ಅಂದರೆ ಬಿಗಿನಿಂಗ್ ಲೆಟ್ರಲ್ಲಿ ಬರುವಂತಹ ಸೌಂಡ್ಸ್ಗಳನ್ನು ನಾವೇನು ಮಾಡಬೇಕು, ರೆಕಗ್ನೈಸ್ ಮಾಡಿ ಈ ಸರ್ಕಲಲ್ಲಿ ಬರೆಯುವಂಥದ್ದು. ಸೋಫಾ ಎಸ್ ಬರೆಯುವಂಥದ್ದು, ಬಸ್ B, ಬುಕ್ B, ಎಲಿಫೆಂಟ್ E, ಸಾಕ್ಸ್ C, ನೋಸ್ ಹ್ಯಾನ್. ಈ ರೀತಿ ನಾವು ಬಿಗಿನಿಂಗ್ ಲೆಟರ್ಸನ್ನು ನಾವಿಲ್ಲಿ ಏನು ಮಾಡಿ ಬರೆಯುವುದಂಥದ್ದು. ನೆಕ್ಸ್ಟ್ ಐ ಕ್ಯಾನ್ ಡೂ ಇದು ಹೆಂಗಿದೆ, ಇದನ್ನು ನೀವೇನು ಮಾಡಬೇಕು, ಇಲ್ಲಿ ಬರೋದಿನಲ್ಲ ಮಿಡ್ಲ್ ಲೈನಲ್ಲಿ ಇದೇ ರೀತಿ ನೀವು ಕಾಪಿ ರೈಟಿಂಗನ್ನು ಇದೇ ಬುಕ್ಕಲ್ಲಿ ಭಾಳ ಉತ್ತಮವಾಗಿ ಮತ್ತು ಅಚ್ಚುಕಟ್ಟಾಗಿ ಎಲ್ಲ ಲೈನ್ಸ್ಗಳನ್ನು ನೀಟಾಗಿ ಕವರ್ ಮಾಡಬೇಕು. ಮತ್ತು ನಿಮಗೆ ESBIN ಅಂತ ಓದೋದನ್ನು ನೀವು ಕಲಿಬೇಕು. ಇಷ್ಟು ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ 1ನೇ ತರಗತಿಯ ನಲಿಕಲಿಯ ಇಂಗ್ಲೀಷ್ನ ಪಾರ್ಟ್ 1ನ ಎಲ್ಲ ಆಕ್ಟಿವಿಟಿಗಳನ್ನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.